ಭವಿಷ್ಯ ಪ್ರಕಾರ ನೋಡು, ಚೆನ್ನೈ ನೀರು ಬಿಡೋದು ನಾವೇ, ನೀರು ಕುಡ್ಸೋದು ನಾವೇ. ಆದ್ರಂಗ ಅನ್ನಕ್ಕಾಗಲ್ಲ, ಚೆನ್ನೈ ತುಂಬಾ ಸೇರಿ ನಿಮ್ಗೆ ನೀರು ಕುಡಿಸ್ಬಿಟ್ಟು ಕಪ್ ಹೊಡೆದ್ಬಿಟ್ಟವ್ರೆ. ಇವತ್ತು ಹುಮ್ಮಸ್ಸಿಂದ ನಮ್ದೇ ಕಪ್ಪಾಗಿದೆ. ಜೆಸಿಬಿ 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 ಆರ್ಸಿಬಿ 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 ನಿಂದ ಯಾವ ರಾಶಿಯಪ್ಪ? ಸಿಂಹ. ನೋಡಕ್ ನಾಯಿದಂಗಿದೆ, ಸಿಂಹರಾಶಿನ ನೀನಲ್ಲಿ. ಮತ್ತೆ ಬಂದ್ವಿ ಫೇಸ್ ಟು ಫೇಸ್. ಈಗ ನಮ್ಮ ಹತ್ರನೂ ಒಂದ್ ಕಪ್ ಐತೆ, ನಮ್ಮ ಹತ್ರ ಆಲ್ರೆಡಿ 5 ಕಪ್ ಐತೆ. 2 ವರ್ಷ ಬ್ಯಾನು ಆಗಿದ್ದೀರಾ. ಈ ಸಲ ಕಪ್ಪು ಲಾಲಿಪಾಪು ಇಕ್ಕಿದ್ವಲ್ಲ ನಿಮ್ ಬೈಕ್ ಓದ್ಸಲನೆ. ತಲಾ ಫಾರ್ ಎ ರೀಸನ್. ಪೊಲೀಸ್ ಸ್ಟೇಷನ್. ವುಮೆನ್ಸ್ 2 ಕಪ್ ಹೊಡ್ಬಿಟ್ರು, ನೀವು ಬಾಯಿಗೆ ಲಾಲಿಪಾಪ್ ಇಟ್ಕೊಂಡು ಅನ್ಕಳಿ. ಲೇ ನಮ್ ಟೀಮ್ ಇಲ್ಲ, ನಂಗೆ ಯಾಕೋ ಹೇಳ್ತೀಯಾ? ಅದೇ ಮಿಸ್ಸಿಂಗ್ ಲೇ, ನಿಮ್ ಟೀಮ್ ಇರ್ಬೇಕಾಗಿ ಚೆನ್ನಾಗಿರೋದು ಅಲ್ವಾ? ನಿಮ್ ತಿಗಾ ಉರ್ಸಕ್ಕೆ. ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಕಾಲ್ ತುಳಿತ ದುರಂತ ಪರಿಣಾಮದಿಂದಾಗಿ ಈಗ ಬೆಂಗಳೂರಿನಲ್ಲಿ ಆರ್ಸಿಬಿ ಪಂದ್ಯ ನಡೆಯಲ್ವಂತೆ, ಅದನ್ನ ಮುಂಬೈ ಅಥವಾ ಪುಣೆ ಸ್ಟೇಡಿಯಂನಲ್ಲಿ ಮಾಡಬಹುದು ಅಂತ ಹೇಳಲಾಗ್ತದೆ. ಅಥವಾ ನಡೆಯಲ್ವ ನನಗೆ ಗೊತ್ತಿಲ್ಲ. ಆದ್ರೆ ಒಂದು ಕಾಲ್ ತುಳಿತ ಪ್ರಕರಣದಿಂದ ಒಂದು ಸ್ಟೇಡಿಯಂ ಬೋಗಸ್ ಆಗಲ್ಲ. ಹಾಗಾದ್ರೆ ಪಾರ್ಲಿಮೆಂಟ್ ಅಲ್ಲಿ ಬಂದು ಗುಂಡೋಡಿದ್ರು. ಪಾರ್ಲಿಮೆಂಟ್ ಯಾಕೆ ನಡೆಸ್ತಾ ಇದ್ರಿ? ಅಲ್ಲಿ ಕಥಕ ಯಾಕೆ ನಡೆಸ್ತಿದ್ರ ಪಾರ್ಲಿಮೆಂಟ್ ಅನ್ನ? ಅಲ್ಲಿ ಯಾಕೆ ನಡೆಸ್ತಿದ್ರಿ? ಅದು ಯೋಗ್ಯ ಅಲ್ಲ ಅಂತ ಗುಜರಾತ್ ಅಲ್ಲಿ ಒಂದು ಗ್ರೇಟ್ ಅಮಿತ್ ಶಾ ಮಗಂದು ICC ಇದಾರಲ್ಲ ಇವರು, ಯಾರೊಬ್ರು ಹೇಳ್ಬೇಕಿದ್ನಲ್ಲ. ಗುಜರಾತ್ ಅಲ್ಲಿ ಒಂದು ರೈಲಿಗೆ ಬೆಂಕಿ ಬಿತ್ತು. ರೈಲ್ ಯಾಕೆ ಓಡಿಸಿದ್ರಿ? ಆಮೇಲೆ ಅಲ್ಲಿ ಓಡಿಸ್ಲೇಬಾರ್ದಾಗಿತ್ತು. ಹಂಗೆಲ್ಲ ಆಗಲ್ಲ. ಗೆದ್ರೆ ಅಂತ ಹಿಡ್ಕೊಳ್ಳಿ, ಈ ನೆಟ್ವರ್ಕ್ ಫುಲ್ ಹ್ಯಾಂಗ್ ಆಗುತ್ತೆ. ಗೆದ್ದ ಮೇಲೆ ಅವ್ರವ್ರು ದಯವಿಟ್ಟು ಮನೆಗೆ ಓಡೋಗ್ಬಿಡಿ. ಇಲ್ಲಿ ಹೆಂಗಂದ್ರೆ World War III ಕಮ್ಮಿ ಇರೋದಿಲ್ಲ. ಎಕ್ಸೈಟ್ಮೆಂಟ್ ಇಂದ ಪ್ರಹಾರ ಜಾಸ್ತಿ ಆಗೋಗುತ್ತೆ. ಕುಡ್ದೇನೆ ನಶೆ ಜಾಸ್ತಿ ಆಗುತ್ತೆ. ಏನು ಲೈಕ್ ಏನಂತೀವಿ, ಬಡವರು ಸಹ ಕೋಟ್ಯಾಧಿಪತಿ ಬಿಹೇವ್ ಮಾಡ್ತಾರೆ. ಕುಡ್ದೇರ್ಕೊಂಡು ನಶೆಯಲ್ಲಿ ತೂರಾಡ್ತಾ ಕೂತಿರ್ತಾರೆ. ರೋಡಲ್ಲಿ ಎಷ್ಟೊಂದು ಜನ ಬಿದ್ದಿರ್ತಾರೆ. ಹೆಂಗ ಯಾವ ತರ ಬಟ್ಟೆ ಅವ್ರ ಮೇಲೆ ಇರುತ್ತ ಅಂದ್ರೆ ಗೊತ್ತಾಗೋದಿಲ್ಲ. ಆದ್ರೆ ಈ ಸತಿ ನಮ್ಮ ಹುಡುಗರು ಗೆದ್ರೆ ಅಂತ ಹಿಡ್ಕೊಳ್ರಿ, ಎಲ್ಲಾರು ಒಂದೊಂದು ದಿಕ್ಕಾಪಾಲಾಗ ಹೋಗಿರ್ತಾರೆ. ಒಬ್ಬೊಬ್ರು ಕಾಪಾಡಿ ಅಂತ ಓಡಿರ್ತಾರೆ. ಅದು ಮಾತ್ರ ನಿಜಾನೇ. ಜನರು ಹುಚ್ಚಾಗೋಗ್ಬಿಟ್ಟಿರ್ತಾರೆ. ಯಾರು ಹೆಂಗೆ ಆಡ್ತಾರೋ ಅವ್ರಿಗೆ ಗೊತ್ತಾಗಲ್ಲ. ಎಷ್ಟೇ ಜನರಿಗೆ ಬೀಜಗಳು ಮಿಸ್ ಆಗಿರುತ್ತೆ ಅಂತ ಗೊತ್ತಿರೋದಿಲ್ಲ ಆ ಟೈಮಲ್ಲಿ. ಗೀಟ್ ಎಳೆದಾಗಿದೆ, ವೃತ್ತ ಬರೆದಾಗಿದೆ, ವೃತ್ತದಲ್ಲಿರೋದಲ್ಲ ನಂದೇ. ಹೋಗೋ ಕಡೆ. ಏನ ಮೊನ್ನೆ CSK ಆಯ್ತು, ಇವತ್ತು ಡೆಲ್ಲಿ ಸಪೋರ್ಟ. RCB ವಿರುದ್ಧ ಯಾವ್ಯಾವ ಟೀಮ್ ಆಡುತ್ತೋ ಎಲ್ಲದಕ್ಕೂ ನಂದೇ ಸಪೋರ್ಟು. ನಿನ್ನಮ್ಮನ್ ಎಕ್ಕಡದಲ್ಲ ಹೊಡೆಯೋದ್ ನಿನ್ಗೆ. ನಿನ್ನ ಅಕ್ಕನ ಕರೆಕ್ಟ್ ಆಗಿರೋ. ನಮಗೇನಿದ್ರು ಕೊಟ್ಟಿರೋದನ್ನ ವಾಪಸ್ ಕೊಟ್ಟ ಅಭ್ಯಾಸ ಹೊರ್ತು ಇಟ್ಕೊಂಡ ಅಭ್ಯಾಸನೇ ಇಲ್ಲ. ಅದೇನ್ ಕೊಡ್ತೀರ ನಾನು ನೋಡ್ತೀನಿ. ನೋಡ್ತಿರೋ, ಡೆಲ್ಲಿನ ಗಿಲ್ಲಿ ತರ ಹೊಡೆದು ಊರಾಚೆ ಹಾಕಿಲ್ಲ ಅಂದ್ರೆ ಸುಮ್ನೆ ಇರಕ್ಕಾಗಲ್ಲ ಅಂದ್ರೆ ಕೈಯ ಹಿಂಗ್ ಮಾಡ್ಕೆಬಿಟ್ಟು ನಿನ್ ತಿಕ್ ಕೆಟ್ಕೆ ಬಿಡು, ಆಯ್ತಾ? ನೀವು IPL ಅಲ್ಲಿ ಯಾವ ಟೀಮ್ ಸಪೋರ್ಟ್ ಮಾಡ್ತೀರಾ? ಯಾಕೆ? ಅವಾಗಿಂದ RCB, ಇವಾಗ್ಲೂ RCB. ಯಾಕೆ? ಲಾಯಲ್ಟಿ. RCB ಸರ್. RCB ಯಾಕೆ? ನಮ್ದು ಹುಟ್ಟಿದಿಲ್ಲಿ ಬದುಕಿದಿಲ್ಲಿ. ಯಾವ್ದ ಅಂಕಲ್ ನನ್ ಮಕ್ಳಿಗೆಲ್ಲ ಹೋಗಿ ಸಪೋರ್ಟ್ ಮಾಡಿದ್ರೆ ನಮ್ಮ ಅಪ್ಪ ಹೋಗೋ ಮಗ್ನೆ ಅಂತಾರೆ. ಯಾವ್ದ ಅಂಕಲ್ ನನ್ ಮಕ್ಳಿಗೆಲ್ಲ ಹೋಗಿ ಸಪೋರ್ಟ್ ಮಾಡಿದ್ರೆ ನಮ್ಮ ಅಪ್ಪ ಹೋಗೋ ಮಗ್ನೆ ಅಂತಾರೆ. ಮ್ಯೂಸಿಕ್. ಹುಳಿ ಎಟ್ಟನ ಪೆಟ್ಟು ಅಂತ ತಿಳ್ಕೊಂಡ್ರೆ ಯಾವ ಕಲ್ಲು ಶಿಲೆ ಆಗೋದಿಲ್ಲ.
ನೇಗಿಲ್ ಉಳೋದ್ನ ನೋವು ಅಂತ ತಿಳ್ಕೊಂಡ್ರೆ ಯಾವ ಭೂಮಿನೂ ಫಲ ಕೊಡೋದಿಲ್ಲ. ಹಾಗೆ ತಂದೆ ಬೈಯೋದ್ನ ಮಗ ತಪ್ಪು ಅಂತ ತಿಳ್ಕೊಂಡ್ರೆ ಯಾವ ಮಗನೂ ಮುಂದೆ ಬರೋದಕ್ಕೆ ಸಾಧ್ಯ ಆಗಲ್ಲ.